ಇಡ್ಲಿ, ದೋಸೆ, ರಾಗಿ ಮುದ್ದೆ ಹಾಗೆ ಅನ್ನ ಎಲ್ಲದಕ್ಕೂ ಸರಿ ಹೊಂದೋಂತ ತುಂಬಾನೇ ಹೆಲ್ದಿ ಆಗಿರೋ ಮೊಳಕೆ ಹುರುಳಿಕಾಳಿನ ಸಾರು ಮಾಡೋದನ್ನ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀವಿ. ನಮಸ್ಕಾರ ಸ್ನೇಹಿತರೆ, K15 ಫ್ಲೇವರ್ಸ್ಗೆ ಸ್ವಾಗತ. ಬನ್ನಿ ಹಾಗಿದ್ರೆ ಈ ಸಾರು ಮಾಡೋದನ್ನ ನೋಡ್ಕೊಂಡು ಬರೋಣ. ನಾನಿಲ್ಲಿ ತುಂಬಾನೇ ಚೆನ್ನಾಗಿ ಮೊಳಕೆ ಬಂದಿರೋ ಹುರುಳಿಕಾಳನ್ನ ಬಳಸಿದ್ದೀನಿ. ಹುರುಳಿಕಾಳನ್ನು ಚೆನ್ನಾಗಿ ತೊಳೆದು 8 ತಾಸು ನೀರಲ್ಲಿ ನೆನೆಸಿ ನಂತರ ಅದನ್ನು ಸೋಸಿ 1 ದಿನ ಹಾಗೆ ಇಟ್ಟರೆ ಈ ರೀತಿ ಚೆನ್ನಾಗಿ ಮೊಳಕೆ ಬರುತ್ತೆ. ಮೊದಲಿಗೆ 1.5 ಕಪ್ ಮೊಳಕೆ ಹುರುಳಿಕಾಳನ್ನು ಒಂದು ಪಾತ್ರೆಗೆ ಹಾಕಿ ಇದಕ್ಕೆ ಅರ್ಧ ಟೀ ಸ್ಪೂನ್ ಉಪ್ಪು ಹಾಗೆ 1 ಕಪ್ ನೀರು ಸೇರಿಸಿ ಕುಕ್ಕರಲ್ಲಿ 4 ರಿಂದ 5 ವಿಷಲ್ಸ್ ಆಗೋ ತನಕ ಬೇಯಿಸ್ಕೋಬೇಕು. ಕುಕ್ಕರ್ ಪ್ರೆಷರ್ ಬಿಡೋ ಅಷ್ಟರಲ್ಲಿ ನಾವು ಸಾರಿಗೆ ಬೇಕಾಗಿರೋಂಥ ಮಸಾಲೆನ ರೆಡಿ ಮಾಡ್ಕೊಳ್ಬೋದು. ಒಂದು ಬಾಣಲೆಗೆ 1 ಟೀ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ 1.5 ಟೀ ಸ್ಪೂನ್ ಒಣ ಹುರುಳಿಕಾಳು ಹಾಕಿ ಇದು ಕೆಂಪಗಾಗೋ ತನಕ ಹುರಿಬೇಕು. ಈ ಡ್ರೈ ಹುರುಳಿಕಾಳು ಹಾಕೋದ್ರಿಂದ ಮಸಾಲೆ ತುಂಬಾನೇ ರುಚಿಯಾಗಿ ಬರುತ್ತೆ. ಇದು ಕೆಂಪಗಾದ್ಮೇಲೆ 2 ರಿಂದ 3 ಬ್ಯಾಡಗಿ ಮೆಣಸಿನಕಾಯಿ ಹಾಕಿ ಸ್ವಲ್ಪ ಗರಿ ಗರಿ ಆಗೋ ತನಕ ಮತ್ತೆ ಹುರಿಬೇಕು. ನಂತರ 1/4 ಕಪ್ ಈರುಳ್ಳಿ, 2 ಸಣ್ಣ ಪೀಸಸ್ ಶುಂಠಿ ಹಾಕಿ ಈರುಳ್ಳಿನ ಬಾಡಿಸಿ ಈ ಎಲ್ಲ ಮಸಾಲಾ ಪದಾರ್ಥನ ನೀವು ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಹುರಿಬೇಕು. ಈರುಳ್ಳಿ ಬಾಡಿಸ್ಕೊಂಡ್ಮೇಲೆ ಇದಕ್ಕೆ 1 ಟೀ ಸ್ಪೂನ್ ಗಸಗಸೆ ಹಾಕಿ ಒಂದು 15 ಸೆಕೆಂಡ್ಸ್ ಹುರಿದು ಫ್ಲೇಮ್ ಆಫ್ ಮಾಡಿ ಆರೋದಕ್ಕೆ ಬಿಡಿ. ಮಸಾಲೆ ಪದಾರ್ಥ ಎಲ್ಲ ಆರಿದ ಮೇಲೆ ಒಂದು ಮಿಕ್ಸರ್ ಜಾರ್ಗೆ ಅರ್ಧ ಕಪ್ ಅಷ್ಟು ಕಾಯಿ ತುರಿ ಹಾಗೆ ಆರಿರೋ ಮಸಾಲೆ ಪದಾರ್ಥನೆಲ್ಲ ಟ್ರಾನ್ಸ್ಫರ್ ಮಾಡಿ ಇದಕ್ಕೆ 1 ಟೀ ಸ್ಪೂನ್ ಕೊತ್ತಂಬರಿ ಪುಡಿ, 1/4 ಟೀ ಸ್ಪೂನ್ ಅರಿಶಿಣ ಪುಡಿ, 1 ಕಪ್ ನೀರು ಹಾಕಿ ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ಮಿಕ್ಸರ್ ಮಾಡಬೇಕು. ಹೀಗೆ ನುಣ್ಣಗೆ ಮಿಕ್ಸರ್ ಮಾಡ್ಕೊಂಡ್ಮೇಲೆ ಸಾರಿಗೆ ಒಗ್ಗರಣೆ ರೆಡಿ ಮಾಡ್ಕೊಳ್ಬೋದು. ಒಂದು ಬಾಣಲೆಗೆ 2 ಟೀ ಸ್ಪೂನ್ಸ್ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ 1 ಟೀ ಸ್ಪೂನ್ ಸಾಸಿವೆ, ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕಿ ಸಾಸಿವೆ ಎಲ್ಲ ಸಿಡಿಯೋದಕ್ಕೆ ಸ್ಟಾರ್ಟ್ ಆದಮೇಲೆ 10 ರಿಂದ 15 ಕರಿಬೇವಿನ ಸೊಪ್ಪು, 5 ರಿಂದ 6 ಸಿಪ್ಪೆ ತೆಗೆದು ಜಜ್ಜಿರೋ ಅಂಥ ಬೆಳ್ಳುಳ್ಳಿ ಹಾಕಿ ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗಾಗೋ ತನಕ ಫ್ರೈ ಮಾಡಿ. ನಂತರ ಅರ್ಧ ಕಪ್ ಟೊಮೆಟೊ ಹಾಕಿ ಇದು ತುಂಬಾನೇ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ತಾ ಇರಿ. 1/4 ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕಿ ಫ್ರೈ ಮಾಡಿದ್ರೆ ಇದು ತುಂಬಾನೇ ಬೇಗ ಸಾಫ್ಟ್ ಆಗಿಬಿಡತ್ತೆ. ನಾವಿಲ್ಲಿ ಟೊಮೆಟೊ ಹಾಕೋದ್ರಿಂದ ಮತ್ತೆ ಹುಳಿಗೆ ಅಂತ ಹುಣಸೆಹಣ್ಣು ಹಾಕೋದ್ ಬೇಕಾಗಲ್ಲ. ಇದಾದ್ಮೇಲೆ ಮಿಕ್ಸರ್ ಮಾಡಿರೋದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ. ಇದು ಕುದಿಯೋದಕ್ಕೆ ಸ್ಟಾರ್ಟ್ ಆದಮೇಲೆ ಇದಕ್ಕೆ ಬೇಯಿಸಿರೋ ಮೊಳಕೆ ಹುರುಳಿಕಾಳನ್ನು ಹಾಕಿ ಹಾಗೆ ಮಸಾಲ ಸ್ವಲ್ಪನೂ ವೇಸ್ಟ್ ಆಗಬಾರ್ದು ಅಂತ ಮಿಕ್ಸರ್ ಜಾರ್ಗೆ ನೀರು ಸೇರಿಸಿ ಅದೇ ನೀರನ್ನು ಬಾಣಲೆಗೆ ಹಾಕಿಬಿಡಿ. ಈಗ ಒಂದ್ಸಲ ಮಿಕ್ಸ್ ಮಾಡಿ ನೋಡಿ ಇದರ ಕನ್ಸಿಸ್ಟೆನ್ಸಿ ತುಂಬಾನೇ ಗಟ್ಟಿಯಾಗಿದೆ ಅಂತ ಅನಿಸಿದ್ರೆ 1 ರಿಂದ 2 ಕಪ್ ನೀರು ಸೇರಿಸಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೇನೆ 1 ಟೀ ಸ್ಪೂನ್ ಬೆಲ್ಲ ಹಾಕಿ ಮಿಕ್ಸ್ ಮಾಡಿ 2 ನಿಮಿಷ ಚೆನ್ನಾಗಿ ಕುದಿಸಿ. ಈ ಮೊಳಕೆ ಕಾಳುಗಳಲ್ಲಿ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇರೋದ್ರಿಂದ ನಾವು ಪ್ರತಿದಿನ ಕೋಸಂಬರಿ, ಸಾರು ಹಾಗೆ ಪಲ್ಯ ಯಾವ್ದಾದ್ರು ಒಂದು ರೀತಿಯಲ್ಲಿ ಕಾಳನ್ನು ಉಪಯೋಗಿಸಿದ್ರೆ ತುಂಬಾನೇ ಒಳ್ಳೆಯದು. ಲಾಸ್ಟಲ್ಲಿ 2 ಟೇಬಲ್ ಸ್ಪೂನ್ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೆ 30 ಸೆಕೆಂಡ್ಸ್ ಕುದಿಸಿದ್ರೆ ಇಡ್ಲಿ, ದೋಸೆ, ರಾಗಿ ಮುದ್ದೆ ಹಾಗೆ ಎಲ್ಲದಕ್ಕೂ ಸರಿ ಹೊಂದೋ ಅಂತ ತುಂಬಾನೇ ಹೆಲ್ದಿ ಆಗಿರೋ ಈ ಹುರುಳಿ ಸಾರು ರೆಡಿ ಆಗತ್ತೆ. ಡೈಲಿ ಒಂದೇ ರೀತಿಯಾಗಿರೋ ಸಾರು ಸಾಂಬಾರು ಊಟ ಮಾಡಿ ಬೋರ್ ಆಗಿದ್ರೆ ಈ ಹೆಲ್ದಿ ಆಗಿರೋ ಮೊಳಕೆ ಹುರುಳಿಕಾಳಿನ ಸಾರು ಟ್ರೈ ಮಾಡಿ ಹೇಗಿತ್ತು ಅಂತ ನಮ್ಮ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಹಾಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೇನೆ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಮತ್ತಷ್ಟು ಇದೇ ಥರದ ಒಳ್ಳೊಳ್ಳೆ ರೆಸಿಪೀಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.